ಕಾಮಗಾರಿ ನಡೆಸದಲೇ ಲಕ್ಷ ಲಕ್ಷ ಹಣವನ್ನ ಲೂಟಿ ಮಾಡಿದ್ರ ಬೀದರ್ ಮಹಾನಗರ ಪಾಲಿಕೆ ಅಧಿಕಾರಿಗಳು ಲೂಟಿ ಮಾಡಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಕೇಳುವಂತೆ ವಿದ್ಯುತ್ ಚಿತಾಗಾರಕ್ಕೆ ಬಂದಂತ ಹಣವನ್ನ ಅಧಿಕಾರಿಗಳು ದುರ್ಬಳಕೆ ಮಾಡಿಕೊಂಡ್ರ ಹಾಗಾದ್ರೆ 2020-21ರಲ್ಲಿ ವಿದ್ಯುತ್ ಚಿತಾಗಾರಕ್ಕೆ 50 ಲಕ್ಷ ಹಣ ರಿಲೀಸ್ ಆಗಿತ್ತು. ಬೀದರ್ ನಗರದ ಬಿವಿಬಿ ಕಾಲೇಜ್ ಎದುರು ನಿರ್ಮಾಣಕ್ಕೆ ಅಂತ ಹೇಳಿ ಪ್ಲಾನ್ ಆಗಿತ್ತು. ವಿದ್ಯುತ್ ಚಿತಾಗಾರ ನಿರ್ಮಾಣಕ್ಕೆ ಹಣನೂ ಬಂದಿತ್ತು, ಸ್ಥಳನೂ ನಿಗದಿ ಮಾಡಿಕೊಂಡಿದ್ರು. 2024-25ನೇ ಸಾಲಿನಲ್ಲಿ ಚೆಕ್ ಮೂಲಕ ಹಣ ರಿಲೀಸ್ ಆಗಿದೆ. ಉದ್ದೇಶಿತ ಸ್ಮಶಾನದಲ್ಲಿ ವಿದ್ಯುತ್ ಚಿತಾಗಾರವನ್ನ ನಿರ್ಮಾಣ ಮಾಡೇ ಇಲ್ಲ. ಫೆಬ್ರವರಿ 17, 2024ರಲ್ಲಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಿದೆ. ಅಂದ್ರೆ ಗುತ್ತಿಗೆದಾರ ಅಧಿಕಾರಿಗಳು ಶಾಮೀಲಾಗಿ ಹಣ ದುರ್ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ನಮ್ಮ ನಗರಸಭೆ ಅಧ್ಯಕ್ಷರ ಸಾಧನೆ ಇವರು 4 ಜನರಿಗೂ ಇಲ್ಲಿ ಸುಡ್ತಾರೆ. ಇಂಥ ಒಂದು ಗ್ರೇವೇಡ್ ಹೆಸರ ಮೇಲೆ 50 ಲಕ್ಷ ರೂಪಾಯಿ ಯಾವಾಗ ಬಿಜೆಪಿ ಸರ್ಕಾರ ಇದ್ದಾಗ ಕೋವಿಡ್ ಸಂದರ್ಭದಲ್ಲಿ ಸುಡ್ಲಿಕ್ಕೆ ಜನ ಸಿಗ್ತಾ ಇಲ್ಲ, ಹೆಣಗಳು ಮುಟ್ತಾ ಇಲ್ಲ ಅಂತ ಹೇಳಿ ಚಿತಾಗಾರ ಯಂತ್ರ ಭಸ್ಮ ಮಾಡುವಂಥ ಯಂತ್ರ ಎಲೆಕ್ಟ್ರಿಕ್ ವಿದ್ಯುತ್ ಯಂತ್ರ ಚಿತಾಗಾರ ಅಳವಡಿಕೆ ಮಾಡ್ಬೇಕಂತ ಹೇಳಿ ಇಲ್ಲಿಯನ್ನು ಇಟ್ಟಿರು 50 ಲಕ್ಷ ರೂಪಾಯಿ ಗುಳುಮ್ ಮಾಡ್ಯಾರ. ಇಲ್ಲಿ ಯಾವುದೇ ಇನ್ಸ್ಟಾಲೇಷನ್ ಮಾಡಿಲ್ಲ. ಇದೇ 2024 ಫೆಬ್ರವರಿ 22ರಂದು 49 ಲಕ್ಷ ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ 48 ಲಕ್ಷ ರೂಪಾಯಿ ಚೆಕ್ ಹೋಯ್ತಾರೆ ಇವರು. 47,94,000 ರೂಪಾಯಿ. ಆದರೆ ಇಲ್ಲಿ ಯಾವುದೇ ಕಾಮಗಾರಿ ಆಗಿಲ್ಲ. ಅದಕ್ಕೆ ಇದ್ರ ಹಿಂದೆ ಯಾರ್ಯಾರು ಇನ್ನು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಪಾಲಿಕೆ ಪೌರಾಯುಕ್ತ ಶಿವರಾಜ್ ರಾಥೋಡ್ ನ್ಯೂಸ್ 18ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡೋಣ. ಅದು ಇಕ್ವಿಪ್ಮೆಂಟ್ ಸಪ್ಲೈ ಸಲುವಾಗಿ 45 ಲಕ್ಷದ್ದು ಟೆಂಡರ್ ಆಗಿತ್ತು. ಇಕ್ವಿಪ್ಮೆಂಟ್ ಸಪ್ಲೈ ಸಲುವಾಗಿ ಟೆಂಡರ್ ಆಗಿತ್ತು. ಅದು ಗೋವಿಂದ ರೆಡ್ಡಿ ಸರ್ ಇದ್ದಾಗ ಟೆಂಡರ್ ಫ್ಲೋಟ್ ಮಾಡಿ ಅದಕ್ಕೆ ಇಕ್ವಿಪ್ಮೆಂಟ್ ಸಪ್ಲೈ ಮಾಡಿದ್ದಾರೆ. ಅದು STPL ಇಕ್ವಿಪ್ಮೆಂಟ್ಸ್ ಇದೆ, ಅಲ್ಲಿ ಹೋಗಿ ನೋಡ್ಬೋದು. ಸೊ ಅದಕ್ಕೆ ಈ ಸಪ್ಲೈ ಮಾಡಿದ ಆದ್ಮೇಲೆ ಅದಕ್ಕೆ ಸಿವಿಲ್ ವರ್ಕ್ ಮತ್ತೆ ಇನ್ಸ್ಟಾಲೇಷನ್ ಸಪರೇಟ್ ಇದರಲ್ಲಿ ಇಟ್ಟು ಮಾಡ್ಬೇಕದು. ಅಂದ್ರೆ ಇದ್ರಾಗಿಲ್ಲ ಸರ್, ಅದು ಸಿವಿಲ್ ವರ್ಕ್ ಇದ್ರಾಗಿಲ್ಲ. ಎಸ್ಟಿಮೇಟ್ ತಗೋರಿ ನೀವು ಆಫೀಸಲ್ಲಿ ಹೋಗಿ. ಎಸ್ಟಿಮೇಟ್ ಕಾಪಿ ಕೊಡ್ತಾರೆ. ಎಸ್ಟಿಮೇಟ್ ಕಾಪಿಯಲ್ಲಿ ಬರೀ ಇಕ್ವಿಪ್ಮೆಂಟ್ ಸಪ್ಲೈ ಅಷ್ಟೇ ಇದೆ. 45 ಲ್ಯಾಕ್ಸ್ಗೆ. ಅದ್ರಲ್ಲಿ ಇನ್ಸ್ಟಾಲೇಷನ್ ಸಿವಿಲ್ ವರ್ಕ್ ಏನೂ ಇಲ್ಲ. ಸಿವಿಲ್ ವರ್ಕ್ ಇನ್ಸ್ಟಾಲೇಷನ್ ಇಲ್ಲದೆ ಇನ್ಸ್ಟಾಲ್ ಹೆಂಗಾಗುತ್ತೆ? ಮತ್ತೆ ಈಗ ಅವರು ಈ ತರ ಮಷಿನ್ ಇಲ್ಲಿ ಕುಂದಿರ್ಸಿವಿ ಅಂತ ಹೇಳಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಎಸ್ಟಿಮೇಟ್ ತಗೊಳ್ಳಿ ನೋಡ್ರಿ, ತಾವು ವಿದ್ಯುತ್ ಚಿತಾಗಾರದು ಇಕ್ವಿಪ್ಮೆಂಟ್ ಸಪ್ಲೈ ಸಲುವಾಗಿ 45 ಲಕ್ಷದ್ದು ಟೆಂಡರ್ ಆಗಿತ್ತು. ಇಕ್ವಿಪ್ಮೆಂಟ್ ಸಪ್ಲೈ ಸಲುವಾಗಿ ಟೆಂಡರ್ ಇಲ್ಲಿ 50 ಲಕ್ಷ ಲೂಟಿ ಮಾಡಿದ್ದಾರೆ ಅಂತ ಒಬ್ರು ಆರೋಪ ಮಾಡ್ತಾ ಇದ್ದಾರೆ. ಇದು ಸುಳ್ಳು ಆರೋಪ ಅಂತ ಮತ್ತೊಬ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಯಾರ ಆರೋಪ ಸತ್ಯ ಸುಳ್ಳು ಈ ಬಗ್ಗೆ ಫಾಲೋ ಅಪ್ ಮಾಡಿ